ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಇತ್ತೀಚಿನ ದಿನಗಳಲ್ಲಿ ಕೇರಳದಲ್ಲಿ ಕಂಡುಬಂದ ಬ್ರೈನ್ ಈಟಿಂಗ್ ಬ್ಯಾಕ್ಟೀರಿಯಾ ಅಥವಾ ಮಾನವನ ಮೆದುಳನ್ನು ತಿನ್ನುವ ಜೀವಾಣು ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಇದು ಕೆಲವು ಜನರ ಪ್ರಾಣವನ್ನೇ ತೆಗೆದುಕೊಂಡಿದೆ. ಈ ಜೀವಾಣು ಹೇಗೆ ಜನರನ್ನು ಬಾಧಿಸ್ತಾ ಇದೆ ಮತ್ತು ಜೀವಾಣು ಸೇರಿದ ಜನರಲ್ಲಿ ಯಾವ್ಯಾವ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ, ನಾವು ಹೇಗೆ ಇದರಿಂದ ಸುರಕ್ಷಿತವಾಗಿರಬೇಕು ಎಲ್ಲದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಬ್ರೈನ್ ಈಟಿಂಗ್ ಬ್ಯಾಕ್ಟೀರಿಯಾ ಎನ್ನುವುದು ನಿಜವಾದ ಬ್ಯಾಕ್ಟೀರಿಯಾ ಅಲ್ಲ. ಇದೊಂದು ನೆಗ್ಲೇರಿಯಾ ಫೋಲರೆ ಎನ್ನುವ ಅಮೀಬಾ ಆಗಿರುತ್ತೆ. ಇದು ಸಾಮಾನ್ಯವಾಗಿ ನಿಂತ ನೀರಿನಲ್ಲಿ ಜೀವಿಸುವ ಒಂದು ಮೈಕ್ರೋ ಆರ್ಗನಿಸಮ್ ಆಗಿದೆ. ಇದನ್ನು ನಾವು ಕೆರೆಗಳಲ್ಲಿ, ನದಿಗಳ ದಡಗಳಲ್ಲಿ ಅಥವಾ ನೀರು ಹರಿಯದ ಜಾಗದಲ್ಲಿ ಕಾಣ್ಬೋದಾಗಿರುತ್ತೆ. ನೆಗ್ಲೇರಿಯಾ ಫೋಲರೆ ಎನ್ನುವ ಅಮೀಬಾ ಸಾಮಾನ್ಯವಾಗಿ ಅಪಾಯಕಾರಿಯಾಗಿರಲ್ಲ. ಆದರೆ ಅಮೀಬಾ ಇರೋ ನೀರೇನಾದರೂ ನಮ್ಮ ಮೂಗಿನೊಳಗೆ ಹೋದರೆ ಅವಾಗ ಮಾತ್ರ ನಮ್ಮ ಮೆದುಳಿಗೆ ತೊಂದರೆ ಕೊಡುತ್ತೆ. ಮೆದುಳಿನಲ್ಲಿ ಅದು ಪ್ರೈಮರಿ ಅಮೀಬಿಕ್ ಮೆನಿಂಗೋ ಎನ್ಸೆಫಲಿಸ್ ಎಂಬ ಅಥವಾ PAM ಎಂಬ ರೋಗವನ್ನು ಉಂಟು ಮಾಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಈ ಅಮೀಬಾ ಇರೋ ನೀರು ಕುಡಿಯೋದ್ರಿಂದ ನಮಗೆ ಕಾಯಿಲೆ ಯಾವುದು ಬರಲ್ಲ ಮತ್ತು ಒಬ್ಬರಿಂದ ಒಬ್ರಿಗೂ ಕೂಡ ಈ ಕಾಯಿಲೆ ಹರಡಲ್ಲ. ಇತ್ತೀಚೆಗೆ ಕೇರಳದಲ್ಲಿ ಕೆಲವು ನಡೆದ ಪ್ರಕರಣಗಳು ನೋಡೋದಾದರೆ 2025ರಲ್ಲಿಯೇ PAM ರೋಗದ 60ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. 20ಕ್ಕೂ ಹೆಚ್ಚು ಜನರು ಇದರಿಂದ ಮೃತಪಟ್ಟಿದ್ದಾರೆ. ಮುಖ್ಯವಾಗಿ ಯಾವ್ಯಾವ ಜಿಲ್ಲೆಗಳು ಕಾಣಿಸ್ತಿದೆ ಅಂದರೆ ಮಲ್ಲಾಪುರಂ, ಕೊಝಿಕೋಡ್, ಎರ್ನಾಕುಲಂ ಎಂಬ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಿನ ಪ್ರಕರಣಗಳು ವರದಿಯಾಗ್ತಿದೆ. ಇನ್ನು ಪ್ರೈಮರಿ ಅಮೀಬಿಕ್ ಮೆನಿಂಗೋ ಎನ್ಸೆಫಲಿಸ್ ಎಂಬ ರೋಗದ ಲಕ್ಷಣಗಳೇನಂತ ನೋಡೋದಾದರೆ, ತಲೆನೋವು ಬರುತ್ತೆ, ಸಾಮಾನ್ಯವಾಗಿ ಜ್ವರ, ವಾಂತಿ, ಮೂಗು ನೋವು ಬರೋದು ಅಥವಾ ಗಂಟ್ಲು ಕಟ್ಕೊಳ್ಳೋದು ಅಥವಾ ಗಾಬರಿ ಆಗೋದು, ಈ ಎಲ್ಲ ಲಕ್ಷಣಗಳು ಕಾಣಿಸುತ್ತೆ. ಈ ಲಕ್ಷಣಗಳು ಕಂಡಾಗ ಏನಾದರೂ ವೈದ್ಯರನ್ನು ಸಂಪರ್ಕಿಸಿದ್ರೆ ಜೀವಾಪಾಯದಿಂದ ಪಾರಾಗ್ಬೋದಾಗಿರುತ್ತೆ. ಇನ್ನು ಈ ಕಾಯಿಲೆಗೆ ಏನಾದರೂ ಚಿಕಿತ್ಸೆ ಇದೆಯಾ ಅಂತ ನೋಡೋದಾದರೆ, ಈ ಅಮೀಬಾ ವಿರುದ್ಧ ಪೂರ್ಣ ಪ್ರಮಾಣವಾಗಿ ಯಾವುದೇ ಕೂಡ ಔಷಧ ಇನ್ನೂ ತಯಾರಾಗಿಲ್ಲ. ಮಿಲ್ಟೆಫಾಸಿನ್ ಎಂಬ ಔಷಧವನ್ನೇ ಪ್ರಯೋಗಾತ್ಮಕವಾಗಿ ಬಳಕೆ ಮಾಡ್ತಿದ್ದಾರೆ. ಇನ್ನು ಈ ಕಾಯಿಲೆಯನ್ನು ತಡೆಯುವ ಕ್ರಮಗಳನ್ನು ನೋಡೋದಾದರೆ, ನೀರಲ್ಲಿ ಯಾರು ಈಜಾಡಬಾರ್ದು, ಮುಖವನ್ನು ತೊಳಿಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ಈ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ನಾವೆಲ್ಲರೂ ವಹಿಸಬಹುದಾಗಿರುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.